ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟ್ರೀಟ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪುಲಾವ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ 4-5 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 10 ಬೆಳ್ಳುಳ್ಳಿ, ಒಂದು 3 ಇಂಚಷ್ಟು ಶುಂಠಿ, ಕೊತ್ತಂಬರಿ 1 ಹಿಡಿಯಷ್ಟು, ಪುದೀನ 1 ಹಿಡಿಯಷ್ಟು, ಒಂದೇ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಕುಕ್ಕರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್, 1 ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆ 1-2 ಚಕ್ಕೆ, 1-6 ಲವಂಗ, ಏಲಕ್ಕಿ, ಸ್ಟಾರ್ ಹಾಕ್ಕೊಳ್ಳಿ. ನೆಕ್ಸ್ಟು 1-2 ಈರುಳ್ಳಿ ಉದ್ದುದ್ದ ಹಚ್ಕೊಂಡಿರುವಂಥದ್ದು, ಅದನ್ನು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು, ನೆಕ್ಸ್ಟ್ ನಿಮ್ಮ ಹತ್ರ ಯಾವ್ಯಾವ ವೆಜಿಟೇಬಲ್ಸ್ ಅವೈಲಬಲ್ ಇದೆ ಎಲ್ಲನೂ ಹಾಕ್ಕೊಳ್ಳಿ. ಬೀನ್ಸ್, ಕ್ಯಾಪ್ಸಿಕಮ್, ಬ್ರಿಂಜಾಲ್, ನಿಮ್ಮ ಹತ್ರ ಏನೇನು ಅವೈಲೇಬಲ್ ಇದೆ ಎಲ್ಲನೂ ಹಾಕ್ಕೋಬೋದು. ಬಟಾಣಿ ಇಷ್ಟನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ. ನಿಮಗೆ ಮತ್ತೆ ಕಾಲಿಫ್ಲವರ್ ಇಷ್ಟನ, ಕಾಲಿಫ್ಲವರನ್ನು ಕೂಡ ಸೇರಿಸ್ಕೊಳ್ಬೋದು. ಯಾವ್ಯಾವುದು ವೆಜೀಸ್ ನಿಮಗೆ ಇಷ್ಟನೋ, ಕ್ಯಾರೆಟ್ ಎಲ್ಲನೂ ಸೇರಿಸ್ಕೋಬೋದು. ನಾನು ಬರೀ ಗ್ರೀನಾಗಿರುವಂಥದ್ದು ಹಾಕ್ಕೊಂಡು ಮತ್ತು ಸ್ವಲ್ಪ ಆಲೂಗಡ್ಡೆ ಸೇರಿಸ್ತೀನಿ. ಒಂದು 3 ಟೊಮ್ಯಾಟೊ ಈ ರೀತಿ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ, ಹಸಿ ವಾಸನೆ ಹೋದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಕೂಡ ಹಾಕ್ಕೊಂಡ್ಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ರೀತಿ ಒಂದು 3-4 ನಿಮಿಷ ಫ್ರೈ ಆಗೋದಕ್ಕೆ ಬಿಡೋಣ. ನೆಕ್ಸ್ಟ್ ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ಳೋಣ. ಇಲ್ಲಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು. ನಾನು ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಅಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ನಾನು 3 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ನಾನು ಇಂಡಿಯನ್ ಗೇಟ್ ಅವ್ರದ್ದು ರೈಸ್ನ ಯೂಸ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು, ಬಾಸ್ಮತಿ ಅಥವಾ ಸೊಸೈಟಿ ಅಕ್ಕಿ, ನಿಮ್ಗೆ ಯಾವ್ದು ಇಷ್ಟ ಅದನ್ನು ಹಾಕ್ಕೋಬೋದು. ಸೊ ನೋಡ್ತಿದ್ದೀರಲ್ವ, ಒಂದು 3 ವಿಸಿಲ್ ಕೂಗಿಸ್ಮೇಲೆ, ವಿಸಿಲೆಲ್ಲ ಹೋದ್ಮೇಲೆ ತೆಗಿಬೇಕು. ಈ ರೀತಿ ತುಂಬ ವಿಡಿಯಾಗಿ ಟೇಸ್ಟಿಯಾದಂತಹ ಪುಲಾವ್ ರೆಡಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.